ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ತಮ್ನೇಲ್ ಅಥವಾ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಕಂಪ್ಲೀಟ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀವಿ ಅಂತೇಳಿ. ಇದೇ ನೋಡಿ ಫ್ರೆಂಡ್ಸ್, ನಾನು SRS ಸ್ಕೂಲಲ್ಲೇ ಓದಿದ್ದು. SRS ಬಸ್ ಸ್ಟಾಪು ಇದೇ ಸ್ಕೂಲಲ್ಲೇ ನಾನು 10th ಓದಿದ್ದು. ಅದು ಒಂದು ಮೆಮೊರೀಸ್ ಇರುತ್ತೆ ಅಂತೇಳಿ ಒಂದು ಕ್ಲಿಪ್ ತಗೊಂಡೆ. ಅದೆಷ್ಟಾಗುತ್ತೆ? ಅದೆಷ್ಟಾಗುತ್ತೆ ಅದು? ಇದು ಒಂದು ಕ್ವಾಲಿಟಿನಾ? ಇದೆರಡು ಒಂದೇನಾ ಕ್ವಾಲಿಟಿ? ಇಲ್ಲ, ಅದು ಬೇರೆ ಇದೆ. ಅದು 3800. ರೇಟ್ ಮಾಡಿಬಿಟ್ಟು ಎಲ್ಲ ತಗೋತೀವಿ. ಫುಲ್ ಸೆಟ್ ಅದು. ವೈಟ್ ಬೇಕು ನಮಗೆ, ಇದು ಬೇಡ. ಒಂದು ಅಂಗಡಿ ಹೊಸ್ದಾಗಿ ಮಾಡುವಾಗ ಏನೇನು ಐಟಮ್ ಬೇಕಾಗುತ್ತೋ ಪ್ರತಿಯೊಂದು ಈ ಅಂಗಡಿಲೇ ಸಿಕ್ಕಿದ್ದು ನಮಗೆ. ನಾವು ಕೂಡ ಯೂಟ್ಯೂಬಲ್ಲಿ ಒಂದು ಸರ್ಚ್ ಮಾಡಿನೇ ಈ ಅಂಗಡಿಗೆ ಹೋಗಿದ್ದು. ಅವ್ರಿಗೆ ಫೋನ್ ಮಾಡಿ ನಂಬರೆಲ್ಲ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಲೊಕೇಶನ್ ಕಳಿಸ್ಕೊಂಡು ಈ ಅಂಗಡಿಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು, ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿಟ್ಟಿದ್ದು ಇಲ್ಲೆಲ್ಲ. ಹೈಟ್ ಒಂದು ಬೇಟ ನಮ್ಮ ಹೆಸರು ಆಗಿದೆ. ಏರಿಯಾ 1/3 1/3 1 ಫೀಟ್ ಆಗಲ್ಲ. ಅಲ್ಲಿ 1 ಫೀಟ್ ಆಗಲ್ಲ, 3 ಫೀಟ್ ಆಗಲ್ಲ. ಎಷ್ಟಿದೆ? 95. ಇದು 150ನಾ? ಇದು 95. ಗಟ್ಟಿ ಪ್ಲಾಸ್ಟಿಕ್ ಇದೆ. ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಡ್ಯಾಮೇಜ್ ಆಗಲ್ಲ, ಫ್ಲೆಕ್ಸಿಬಲ್ ಇದೆ. ಜಾಸ್ತಿ 95 ಜಾಸ್ತಿ ಆಯಿತು. ಒಂದು 5 ಕೊಡಿ, ಕಡಿಮೆ ಮಾಡ್ಕೊಳ್ಳಿ. ಕೊಡಿ. ಇಲ್ಲ, ನೀವು ಫಿಕ್ಸೆಡ್ ರೇಟ್ ಆದರೆ ನಾವು ಮುಖಾದಿಲ್ಲ, ಕಮ್ಮಿ ಮಾಡಿಕೊಡ್ತೀನಿ ಅಂದರೆ ಗೊತ್ತಾಗ್ತದೆ. ಆಮೇಲೆ ನೀವೀಗ 20 ರೂಪಾಯಿ ಪರ್ ಪೀಸ್ ಕಮ್ಮಿ ಆಗಲ್ಲ. ಅಲ್ಲ, ನಾವು ಇದು ಒಂದೇ ತಗೊಳಲ್ಲ, ಇನ್ನೂ ಜಾಸ್ತಿ ತಗೊತೀವಿ. ಇನ್ನೂ ಇದೆಲ್ಲ ಬೇಕು. ವೆರೈಟಿ ಬೇಕಾದ್ರೆ ಶೋರೂಮ್ನಲ್ಲಿ ಇದೆ. ಫುಲ್ ಮನೆಗೆ ಒಂದು ವೆರೈಟೀಸ್ ಇದೆಲ್ಲ ಏನು ಪ್ರೈಸು? 120 ಇದು ಕೊಡ್ಲಾ ಫೋರ್ವೇ ಬೇಕಾದ್ರೆ ಒಂದು ಫೋಟೋ ಇದ್ರೆ ತೋರಿಸ್ಬಿಡು, ಯಾರು ಬೇಕು ಬೇಕು ಅಂತ ತೋರಿಸಿ. ನಾವು ಹುಡುಕೊಂಡು ಇದ್ರೆ ಇದು ಹೇಳಿ ಕೊಡೋದು. ನೀವು ಎಲ್ಲ ಹೋಲ್ಸೇಲ್ ಅಂತೀರಾ, ಎಲ್ಲ ರೇಟೇ ಹೇಳ್ತೀರಾ? ಕ್ವಾಲಿಟಿ ಐಟಮ್ ಇದೆ. 60 ಪೀಸ್ ಹೆಂಗೆ ಆಗುತ್ತೆ, ಈಗ ಆಚೆ ಇದೆ ಡಿಸ್ಪ್ಲೇ. ಇದು ಬೇಕಂತ ಹೇಳಿ ಮುಂಜಾನೆ 50 ಇದೆ, 4 ತೊಗೊಳ್ಳಿ. ಇಲ್ಲಿ ಅದು ರೌಂಡ್ದು ಏನಕ್ಕೆ ಬರಲ್ಲ ನಮಗೆ. ಯಾವ ಸೈಡ್ ಬೇಕಾದ್ರೆ ಆಗ್ಬೋದು. ಇದಾ ಯಾವ ಸೈಡ್ ಬೇಕಲ್ಲ. ಆಪೋಸಿಟ್ ಹಾಕ್ಬೋದು. ಇರ್ಲಲ್ಲ ಸಾಕೊಂದು. ಇದು ಅಲ್ಲಿ ಇರ್ಲಕ್ಕಾಗಲ್ಲ. ರೇಟ್ ಹಾಕೋ ಸ್ಟಿಕ್ಕರ್ ಬರ್ತಾವ. ಅಲ್ಲೇ ಎಷ್ಟು ಹೋಗುತ್ತದೆ? ಅಷ್ಟೇ, ಅದೆಲ್ಲ 70-80. ಹತ್ರ ಬೇಕಾ ನೆಕ್? ಆ ಥರದ್ದು ಇಲ್ಲ. ಲೇಡೀಸ್ ಹೋಗೋದಿಲ್ಲ.
200 RS. ಅದೇನು 17 ಅಂತ ಬಂತು. ಸೀರಿಯಲ್ ನಂಬರಾ? ಸೀರಿಯಲ್ ನಂಬರ್ ಇದೆ. 50 ಬೇಕಂದರೆ ಈ 0 ಇರೋದನ್ನ 5 ಮಾಡೋದು. ರೋಲ್ ಯಾವ ಕಲರ್ ಬೇಕಾ? ವೈಟ್ ಎಲ್ಲೋ 260. ಹಾಕಿರಿ. ಅಂತ ಇದು ಏನಕ್ಕೆ ಸೈಡ್ ನಂಬರ್ ಇಟ್ಕೊಂಡು ಐಟಮ್ ಇಲ್ಲ. ಜವಳಿ ಬರೀ ಬಟ್ಟೆ ಐಟಮ್ ಏನೇನು ಬರುತ್ತೆ ಎಲ್ಲ ಕೊಟ್ಬಿಡಿ. ಮತ್ತೆ ಹ್ಯಾಂಗರ್ ದುಪ್ಪಟ್ಟ ಹ್ಯಾಂಗರ್ ಬೇಕಾ? ಶಾಲ್ ಹಾಕೋದು ದುಪ್ಪಟ್ಟ ಹ್ಯಾಂಗರ್. ಹಾಂ, ವೇಲ್ ಹಾಕಕ್ಕೆ ಅದು ಇದು ಒಳ್ಳೆ ಬಣ್ಣ 80 ಇದೆ, ಫುಲ್ ದೊಡ್ಡದು. ಇಲ್ಲಿ ಚಿಕ್ಕ ಬೇಕಾದ್ರೆ 50 ರೂಪಾಯಿದು ಬರುತ್ತೆ. ಚಿಕ್ಕದಂದ್ರೆ ಎಷ್ಟು ಬರುತ್ತೆ? ಚಿಕ್ಕದು 10 ಪೀಸ್ ಹಾಕ್ಬೋದು, 10 ಪೀಸ್. ಸಾಕು. ಸಿಂಗಲ್ ಬೇಡ, ಇದೇ ಸಾಕು. 2 ತಗೋ, 50 ರೂಪಾಯಿದು. ದೊಡ್ಡದಕ್ಕೊಂದು ಸಣ್ಣದು. ಇನ್ನೊಂದು ಕೊಡಿ. ದೊಡ್ಡದು ಬೇಕಾದ್ರೆ 180. ಇದೇ ಕೊಡಿ. ಬೇಬಿ ದುಪ್ಪಟ್ಟ ರೇಟ್ ಹಾಕ್ತಿದ್ದೀರಾ ಅಲ್ವಾ? ಏನು ಸರಿಯಾಗಿ ಹಾಕ್ತಿದ್ದಾರೆ ರೇಟು. ಇದ್ರಾಗ ಯಾವ್ದು ಬಾರ್ಗೇನಿಂಗ್ ಫಿಕ್ಸ್ ರೇಟ್, ಟ್ರಯಲ್ ರೂಮ್. ಓಪನ್ ಮಾಡಲಾ? ಹಿರಿಯರು ಕೊಡ್ತಾರೆ. ಯೂಟ್ಯೂಬ್ ಹಾಂ, ಅದು ಓಕೆ ಅಲ್ಲ? ಗ್ರೀನ್ ಕಲರ್ ತಗ. ಗ್ರೀನ್ ಒಂದು ಇದೊಂದು. ಹಾಂ, 2 ತಗ. 2 ಎಲ್ಲ ಆಗುತ್ತೆ. ಅಲ್ಲ ರೀ, ಈ ಥರದ್ದು 2 ಪ್ಯಾಕೆಟ್, ಆ ಥರದ್ದು 2 ಪ್ಯಾಕೆಟ್. ಮತ್ತು ಇವಾಗ ಎಷ್ಟು ಪೀಸ್ ಬರ್ತದೆ? ಕೆಜಿ ಲೆಕ್ಕನೇ. ಆ ಅಂಗಡಿ ಹತ್ರ ನಮ್ಗೆ ಏನೇನು ಬೇಕು ಎಲ್ಲ ಲೀಸ್ಟ್ ಮಾಡಿಸಿ ಗೋಡನಿಂದ ತಂದುಕೊಡ್ತೀವಿ. ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಅಷ್ಟರಲ್ಲಿ ನಾವಿಲ್ಲಿ ಕವರ್ ತಗೊಂಡೋಗೋಣ ಅಂತ ಹೇಳಿ ಈ ಕಡೆ ಇನ್ನೊಂದು ಪಕ್ಕದಲ್ಲೇ ಅವರೇ ತೋರಿಸಿದ್ರು, ಈ ಕಡೆ ಹೋಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ. ಅದಕ್ಕೆ ಈ ಕಡೆ ಬಂದಿದ್ದೀವಿ. ಕವರೆಲ್ಲ ತೊಗೊಂಡ್ವಿ ಇವಾಗಷ್ಟೇ. ಈಗ ಸ್ಟಾರ್ಟಿಂಗ್ ಸ್ವಲ್ಪನೇ ತೊಗೊಂಡು ಬಂದ್ವಿ, ನೋಡೋಣ ಆಮೇಲೆ ಬೇಕಾದ್ರೆ ತಗೊಳ್ಳೋಣ. ಇದೇ ಅಂಗಡಿ ನೋಡಿ ನಾವೆಲ್ಲ, ಅದು ಬೊಂಬೆದು ನಮ್ಗೆ ಏನೇನು ಐಟಮ್ ಬೇಕಿತ್ತು ಅಂಗಡಿಗೆ ಅದೆಲ್ಲ ಕೂಡ ಇದರಲ್ಲೇ ತೊಗೊಂಡಿದ್ದು. ರಾಜೇಶ್ವರಿ ಹ್ಯಾಂಗರ್ಸ್ ಅಂತ ಏನೋ ಇತ್ತು, ಚೆನ್ನಾಗಿತ್ತು ಮೆಟೀರಿಯಲ್ಲ. ನಾವು ಕೇಳಿದ್ದು ಕ್ವಾಲಿಟಿಲಿ ಎಲ್ಲ ಕೊಟ್ಟಿದ್ದಾರೆ. ನೋಡಿ ಪ್ಲೇಟು, ಕೈ, ಓಕೆ. ಇದೊಂದು ಗೋಡಿ, ಇದು ಕಾಲ, ಇದು ಬೋಲ್ಟ್ ಇದೆ ನೋಡಿ. ಓಕೆ, ಫಿಟ್ಟಿಂಗ್ ಮಾಡಬೇಡಿ. ಇದು ಏನು ಇದು ಇಲ್ಲಿ ಪ್ಲೇಟ್ದು ಮೇಲೆ ಅದಕ್ಕೆ ಫಿಕ್ಸ್ ಮಾಡಬೇಕು. ಹಿಂಗೆ ಓಪನ್ ಮಾಡಿಬಿಟ್ಟು ಹಿಂಗೆ ಫಿಟ್ಟಿಂಗ್ ಮಾಡಿ. ಇದು ಸೈಡ್ದು ಬೋಲ್ಟ್ ಇದೆ, ಇಲ್ಲಿ ಒಂದು ಎಕ್ಸ್ಟ್ರಾ ಇದೆ. ಇದು ಇಲ್ಲಿ ಬ್ಯಾಕ್ ಸೈಡ್ದು. ಓಕೆ, ಫೋಟೋ ಬುಕ್ ಮಾಡಿ. ನಾವು ಮನೆ ಬಿಟ್ಟಾಗ ಇಲ್ಲಿ ಹೊರಟಾಗ ಆಲ್ಮೋಸ್ಟ್ 1:15 ಏನೋ ಆಗಿತ್ತು. ಹೆಂಗಿತ್ತು ಅಂದರೆ ಚಿಕ್ಕಪೇಟೆ ನಿಜ ಮಧ್ಯಾಹ್ನ ಟೈಮ್ ಅದೋ ಈ ಬಿಸಿಲಲ್ಲಿ ನಾವು ಬರೋಷ್ಟರಲ್ಲಿ ಅಲ್ಲೇ 4 ಗಂಟೆ ಆಗಿತ್ತು. ಮನೆಗೆ ಬರೋಷ್ಟೊತ್ತಿಗೆ 5:30 ಆಗೋಗಿತ್ತು. ನಾನು ಗುರುವಾರ ನಾವು ಹೋಗಿದ್ದು, ನಾನು ಉಪವಾಸ ಬೆಳಗ್ಗೆಯಿಂದ 1 ಗಂಟೆ ಉಪವಾಸ ಇರೋದಕ್ಕೂ ಅದಕ್ಕೂ 1 ಗ್ಲಾಸ್ ಜ್ಯೂಸ್ ಕುಡಿದ್ವಿ, ಬಿಟ್ಟರೆ ಆರೆಂಜ್ ಜ್ಯೂಸು. ಅಲ್ಲೇನು ತಿನ್ನೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಬರೀ ಅಂಗಡಿಗಳು ಯೂಟ್ಯೂಬಾಗಿ ನೋಡು, ಸರ್ಚ್ ಮಾಡು, ಲೊಕೇಶನ್ಸ್ ಕಳಿಸ್ಕೊ, ಬರೀ ಇದೇ ಆಗಿತ್ತು ಫ್ರೆಂಡ್ಸ್. ಆವತ್ತು ಹೆಂಗಾಗಿತ್ತು ಅಂದರೆ ಫುಲ್ಲು ಸುಸ್ತಾಗಿ ಹೋಗಿದ್ದೆ. ಮನೆಗೆ ಬಂದಿದ್ದ ತಕ್ಷಣ ಅನ್ನದ ಬೆಲೆ ಎಷ್ಟು ಚೆನ್ನಾಗಿ ಗೊತ್ತಾಯಿತು ಅಂದರೆ ಅವತ್ತು ಗೊತ್ತಾಯಿತು. ಈ ಸಖತ್ತು ಹೊಟ್ಟೆ ಹಸಿವಾಗಿದ್ದು. ಬಂದಿದ್ದ ತಕ್ಷಣ ಗಬ ತಿಂದಿದ್ದೇ ಆಗೈತೆ ಮನೇಲಿ.
ನೋಡಿ ಎಷ್ಟು ರಶ್ ಇತ್ತು ಅಂದರೆ ಇದಿನ್ನೂ ನಾವು ಅವಾಗ ತಾನೇ ಬಿಟ್ಟು ಅಂಗಡಿಯಿಂದ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ನೋಡಿ ಎಷ್ಟು ಜಾಮ್ ಆಗಿತ್ತು ಅಂದರೆ ಹೆಚ್ಚು ಕಡಿಮೆ ಒಂದು 2 ಕಿಲೋಮೀಟ್ರ್ ಹಿಂಗೆ ಇತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಅವತ್ತು ನಾನು ಏನಕ್ಕಾದರೂ ಹೋಗ್ಬಿಟ್ನೋ ಅನ್ನೋ ಅಷ್ಟು ಬೇಜಾರಾಗೋಗಿತ್ತು. ಏನು ಗುಡ್ ನ್ಯೂಸು ಅಂದರೆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬಗ್ಲಗುಂಟಲ್ಲಿ. ಅದರದ್ದೆಲ್ಲ ಅಪ್ಡೇಟ್ಸು ಧೃತಿ ಫ್ಯಾಷನ್ 7848 ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಮಿಸ್ ಮಾಡದೆ ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಯೂನಿಕ್ ಕಲೆಕ್ಷನ್ಸೇ ಆಲ್ಮೋಸ್ಟ್ ಎಲ್ಲ ತಂದಿರೋದು ನಾವು, ಯಾವುದು ಓಲ್ಡ್ ಫ್ಯಾಷನ್ ಥರದ್ದು ಯಾವುದೂ ಇಲ್ಲ. ಚೆನ್ನಾಗಿರೋ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ, ಲೇಡೀಸ್ ಮಾತ್ರನೇ. ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮು. ಇದೇ ಥರ ಯೂಟ್ಯೂಬಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೇ ಥರ ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.